ಪಕ್ಷೇತರ ಶಾಸಕರ ಮುಖದಲ್ಲೆಲ್ಲ ಮಂದಹಾಸ ಕಾಣಿಸ್ತಾ ಇದೆ. ಎಲ್ಲ ಪಕ್ಷೇತರ ಶಾಸಕರನ್ನು ನೀವು ಅಲ್ಲಿ ಗಮನಿಸ್ತಾ ಇದ್ರಿ. ಬೇಲೂರು ಗೋಪಾಲಕೃಷ್ಣ, ಸಂಪಂಗಿ ಅಲ್ಲಿ ನಿಂತಿದ್ದಾರೆ. ಇವರೆಲ್ಲರೂ ಕೂಡ ಪಕ್ಷೇತರ ಅನರ್ಹಗೊಂಡ ಶಾಸಕರು. ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ. ಇವರೆಲ್ಲರ ಈಗಾಗಲೇ ಸ್ಪೀಕರ್ ಇವರನ್ನು 2010 ಅಕ್ಟೋಬರ್ 10ರಂದು 11 ಶಾಸಕರನ್ನು ಮತ್ತು ಪಕ್ಷೇತರನ್ನು ಅನರ್ಹಗೊಳಿಸಿ ಸ್ಪೀಕರ್ ಆದೇಶ ಹೊರಡಿಸಿದ್ರು. ಈ ಸ್ಪೀಕರ್ ಆದೇಶವನ್ನು ರದ್ದುಗೊಳಿಸಿರೋ ಸುಪ್ರೀಂ ಕೋರ್ಟ್ ಅವರ ಅನರ್ಹತೆಯನ್ನು ಕೂಡ ರದ್ದುಗೊಳಿಸಿದೆ. ಈ 16 ಜನ ಶಾಸಕರುಗಳು ಕೂಡ ತಮ್ಮ ಶಾಸಕ ಸ್ಥಾನವನ್ನು ಈಗ ಉಳಿಸಿಕೊಂಡಿದ್ದಾರೆ. ಸರ್ಕಾರ ಕೂಡ ಅವರ ಶಾಸಕರಿಗಾಗಿ ನೀಡಿದ್ದ ಎಲ್ಲ ಸವಲತ್ತನ್ನು ಹಿಂದಕ್ಕೆ ಪಡೆದಿತ್ತು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಜಯಗಳಿಸಿದ್ದಾರೆ. ಸ್ಪೀಕರ್ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿತ್ತು. 2010 ಅಕ್ಟೋಬರ್ 29ರಂದು ಸ್ಪೀಕರ್ ಆದೇಶವನ್ನು ಎತ್ತಿ ಹಿಡಿದಿತ್ತು. ಆದರೆ ಸುಪ್ರೀಂ ಕೋರ್ಟ್ ಈ ಆದೇಶವನ್ನು ರದ್ದುಗೊಳಿಸಿ 16 ಶಾಸಕರ ಪರವಾದ ತೀರ್ಪನ್ನು ನೀಡಿದೆ. ಹೇಮರಾಜ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಜಡ್ಜ್ಮೆಂಟ್ ನಂತರ? ಈ ಜಡ್ಜ್ಮೆಂಟ್ ನೋಡಿದ್ರೆ ಭಾಳ ನಮ್ಮ ಡೆಮೋಕ್ರಸಿ ಇನ್ನೂ ಇದೆ ಅಂತ ಒಂದು ಅರ್ಥ ಬರುತ್ತೆ. ನೋಡಿ, ಈ ಜಡ್ಜ್ಮೆಂಟಲ್ಲಿ ಮೊನ್ನೆ ನಮ್ಮ ವಕೀಲರು ಹೇಳ್ದಂಗೆ ಸ್ಪೀಕರ್ ಅವರು ಇವತ್ತು ತಮ್ಮ ಸ್ಥಾನವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಮತ್ತು ಸುಪ್ರೀಂ ಕೋರ್ಟ್ ಇವತ್ತು ಸ್ಪೀಕರ್ ಮೇಲೆ ಸ್ಟ್ರಿಚಸ್ ಪಾಸ್ ಮಾಡಿದೆ ಅಂತ ನಾವು ಸಂಪೂರ್ಣ ಜಡ್ಜ್ಮೆಂಟ್ ನೋಡಿಲ್ಲ. ಸೊ ಆ ದೃಷ್ಟಿಯಿಂದ ನೋಡಿದರೆ ಇವತ್ತು ಸ್ಪೀಕರ್ ಅವರು ತಮ್ಮ ಕೈಗೊಂಬೆ ಆಗಿದ್ದಾರೆ, ಮುಖ್ಯಮಂತ್ರಿಗಳು ಕೈಗೊಂಬೆ ಆಗಿ ವರ್ತಿಸಿದ್ದಾರೆ. ಸೊ ಅವರು ಯಾವತ್ತೂ ಸೆಷನ್ ಇರಲಿಲ್ಲ. ಅವತ್ತು ಅವರೆಲ್ಲ MLA BJP ಶಾಸಕರು ಅವತ್ತೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿದ್ದರು. ಅವತ್ತು ಹೋಗಿ ಅವ್ರ ಹೆಡ್ ಕ್ವಾರ್ಟರ್ಸು LHL ಹೋಗಿ ಅವ್ರನ್ನ ನೋಟಿಸ್ ಅಂಟಿಸ್ತಾರೆ. ಸೊ ಈ ಸಂದರ್ಭದಲ್ಲೆಲ್ಲ ನೋಡಿದರೆ ಸ್ಪೀಕರ್ ಇವತ್ತು ಮುಖ್ಯಮಂತ್ರಿಗಳ ಸ್ಪೂನಾಗಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಇವತ್ತು ಸ್ಪೀಕರ್ ಅವರು ತಮ್ಮ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆ ಕೊಡಬೇಕು. ಹೈಕೋರ್ಟ್ ನಾಟ್ ಕನ್ವಿನ್ಸ್ಡ್, ಸುಪ್ರೀಂ ಕೋರ್ಟ್ ಕನ್ವಿನ್ಸ್ಡ್. ನಿಮ್ಮ ವಾದ ರೈಟ್? ಸಜ್ಜನ್ ತಕ್ಷಣ ರಾಜೀನಾಮೆ ಕೊಡಬೇಕಾಗುತ್ತೆ. ಯಾರು? ಸ್ಪೀಕರ್ ಅವರು ತಕ್ಷಣ ರಾಜೀನಾಮೆ ಕೊಡಬೇಕಾಗುತ್ತೆ. ಅದೇ ರೀತಿ ಮುಖ್ಯಮಂತ್ರಿಗಳು ಸ್ಪೀಕರ್ ಸ್ಥಾನ ದುರುಪಯೋಗ ಪಡಿಸಿದ ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ. ಇಟ್ಸ್ ಪೊಲಿಟಿಕಲ್ ಪ್ರೊಸೀಜರ್ ಆಸ್ ಎ ಲೀಗಲ್ ಆಗಿ ಬೇರೆ. ಆಮೇಲೆ ನೋಡೋಣ. ರೈಟ್, ನಾವು ಕಾನೂನು ಪ್ರಕಾರ ನೋಡಬೇಕು ಅಂತ ಹೇಳಿದ್ರೆ, ನಾನು ಈ ಜಡ್ಜ್ಮೆಂಟ್ ಬರೋ ಮೊದಲು ಒಂದು ಮಾತು ಹೇಳಿದ್ದೆ. ಜಡ್ಜ್ಮೆಂಟ್ಸ್ ಅನ್ನ ನೋಡಿದ್ರೆ, ನೀವು ಜಸ್ಟಿಸ್ ಕುಮಾರ್ ಅವ್ರ ಜಡ್ಜ್ಮೆಂಟ್ ಅನ್ನು ನೋಡಿದ್ರೆ ಅದು ಕಾನೂನು ಪ್ರಕಾರ ಅದರ ವಿಶ್ಲೇಷಣೆ ಅತ್ಯುತ್ತಮವಾಗಿತ್ತು. ಆ ವಿಶ್ಲೇಷಣೆ ನಾವು ಅದನ್ನು ತಿರುಗಿ ಹಾಕಬೇಕು ಅಂತ ಹೇಳಿದ್ರೆ ಅದು ಸ್ವಲ್ಪ ಕಷ್ಟದ ಕೆಲಸ ಅಂತ ಹಾಗೇ ಆಗಿದೆ. ಜಸ್ಟಿಸ್ ಕುಮಾರ್ ಅವರ ಡಿಸಿಷನ್ನಲ್ಲಿ ವಿಶ್ಲೇಷಣೆ ಏನಿತ್ತೋ ಅದೇ ವಿಶ್ಲೇಷಣೆಯನ್ನು ಸುಪ್ರೀಂ ಕೋರ್ಟ್ ಇವಾಗ ಅಪ್ಹೋಲ್ಡ್ ಮಾಡಿದೆ. ನನಗೆ ಒಂದೇ ಬೆನಿಫಿಟ್ ಅಂತ ಹೇಳಿದ್ರೆ, ಆಸ್ ಅ ಲಾಯರ್, ಆಸ್ ಅ ಕಾನ್ಸ್ಟಿಟ್ಯೂಷನಲ್ ಲಾಯರ್, ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಏನೇ ಮಾಡ್ಬೋದು, ರಾಜಕೀಯದಲ್ಲಿ ಏನೇ ಆಗ್ಬೋದು. When it comes to constitutional law, yes, ultimately the law constitution will prevail ಅನ್ನೋದಕ್ಕೆ this is a ಪೂರಕವಾದ ಒಂದು ಬೆಂಬಲ. ಅದನ್ನ therefore I could welcome this judgment as a constitutional lawyer 100%. Right, ವಿವೇಕ್? ಡೆಫಿನೆಟ್ಲಿ ಆಶ್ಚರ್ಯವಾಗಿದೆ ಈ ಜಜ್ಮೆಂಟ್. ಅಲ್ಲ, ಲಾಯರ್ ಅಡ್ವೊಕೇಟ್ಗೆ ಫಸ್ಟ್ ಪ್ರಿಫರೆನ್ಸ್. ಲೀಗಲ್ ಪ್ರಿನ್ಸಿಪಲ್ಸ್, ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್ ನಾವು ಅನಲೈಸ್ ಮಾಡಿದ್ರೆ, ನಾನು ಹೇಳ್ತಾ ಇದ್ದಂಗೆ ಸನ್ನಿವೇಶಗಳು ಇವೆಲ್ಲ ಅನಲೈಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಆಶ್ಚರ್ಯವಾಗಿದೆ ಈ ಜಜ್ಮೆಂಟು. ಸೆಕೆಂಡ್ ಏನಂತಂದರೆ, ಒಂದು ವೇಳೆ ಇವರು ಪೇಸ್ಟಿಂಗ್ನಲ್ಲಿ ಹೋಗಿ ನೋಟಿಸ್ ಪೇಸ್ಟ್ ಮಾಡಿದ್ದು ಇದ್ರ ಬಗ್ಗೆ ತಪ್ಪು ಕಂಡುಹಿಡಿದಿದ್ರೆ ಕೋರ್ಟು, ದೆನ್ ಮ್ಯಾಟರ್ ರಿಮೈಂಡ್ ಮಾಡಬೇಕಿತ್ತು ಸ್ಪೀಕರ್ಗೆ. ಯಾಕಂದರೆ ಪ್ರೊಸೀಜರಲ್ ಡಿಫೆಕ್ಟ್, ಅದು ಪ್ರೊಸೀಜರಲ್ ಡಿಫೆಕ್ಟ್ ಇದ್ದಾಗ ಕೋರ್ಟು ಹೌದು ಈ ಪ್ರೊಸೀಜರ್ ಡಿಫೆಕ್ಟ್ ಇದೆ, ಇದನ್ನು ಸರಿಯಾಗಿ ಏನೇನು ಹೇಳಿದೆ ಅಂತ ವಿವೇಕ್ ನಮಗೆ ಬಟ್ ಜಡ್ಜ್ಮೆಂಟ್ ಏನಿದೆ ಅಂತ ಹೇಳಿದ್ರೆ, ಟೋಟಲ್ 16 ಜನ ಶಾಸಕರ ಅನರ್ಹತೆ ರದ್ದುಗೊಂಡಿರೋದನ್ನ ಅದನ್ನು ತಿರಸ್ಕರಿಸಿದೆ. ಸ್ಪೀಕರ್ ಆದೇಶವನ್ನು ರದ್ದುಗೊಳಿಸಿದೆ. ಅದು ಅಂದ್ರೆ ಅವರು ಅಗೇನ್ ಶಾಸಕರಾಗಿ ಉಳ್ಕೊಂಡ್ರು, ಶಾಸಕರ ಎಲ್ಲಾ ಸೌಲಭ್ಯನ ಅವ್ರು ಪಡ್ಕೋತಾರೆ, ಶಾಸಕರಾಗಿ ರಿಮೇನ್ ಆಗ್ತಾರೆ ಗವರ್ಮೆಂಟ್ ಇರೋವರೆಗೂ. ಅಲ್ಟಿಮೇಟ್ಲಿ ಎಫೆಕ್ಟ್ ಅದು. ಇದ್ರ ಮೇಲೆ ನಮ್ಮ ಲೀಗಲ್ ಟೀಮು ಕೂಡ ರಿವ್ಯೂ ಹಾಕ್ಬೋದಾ, ರಿವ್ಯೂ ಹಾಕೋ ಒಂದು ನೆಸೆಸಿಟಿ ಇದೆಯಾ ಅನ್ನೋದನ್ನು ಅನಲೈಸ್ ಮಾಡಬೇಕು. ರೈಟ್, ಅದು ಒಂದು ಪೆಂಡಿಂಗ್. ನಾನು ಅಷ್ಟೇ ನೋಡ್ತೇನೆ. ಹೌದು, ಲೀಗಲ್ ಇದು ಹೇಳ್ತಾ ಇದ್ದಾರೆ. ಪ್ರೊಸೀಜರಲ್ ಮಿಸ್ಟೇಕ್ಸ್ ಆಗಿದೆ ಅನ್ನೋದು ಈಗ ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ದಾರೆ. ಆದರೆ ಇನ್ನು ಮುಂದೆ ನಾಳೆಯಿಂದ, ಯಾಕೆಂದರೆ ಈಗ ಅವ್ರು ಮತ್ತೆ BJPಯ ಶಾಸಕರಾದರು 11 ಜನ. ಈಗ ನಾಳೆಯಿಂದ ಅವ್ರ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಮತ್ತೆ ಮುಂದಿನ ಅವ್ರ ಫ್ಯೂಚರ್ ಮತ್ತು ನಮ್ಮ ಫ್ಯೂಚರ್ ಎರಡೂ ಇದರಲ್ಲಿ ಮತ್ತೆ ಕೌಂಟ್ ಆಗುತ್ತೆ. ಯಾಕೆಂದರೆ ನಾಳೆನೇ ಬೆಳಗ್ಗೆ ಹೋಗಿ ಅವರು ಪಕ್ಷದ ವಿರುದ್ಧವಾಗಿ ಏನಾದರೂ ಶಾಸಕರನ್ನು ಗಮನಿಸ್ತಾ ಇದ್ದೀನಿ ನೀವೆಲ್ಲ, ನಾನು ನೋಡ್ತಾ ಇದ್ದೇನೆ. ಅಲ್ಲ, ಅವ್ರು ಖುಷಿ ಪಡೋದು ಸಹಜವಾಗಿದ್ದಿದೆ. ಯಾಕೆಂದರೆ ಆರಿಸಿ ಬಂದಂಥ ಒಂದು ಶಾಸಕರು ತಮ್ಮ ಶಾಸಕತ್ವವನ್ನು ಕಳ್ಕೊಂಡಿದ್ರು. ಈಗ ಮತ್ತೆ ಪುನಃ ಶಾಸಕರಾಗಿ ಬಂದಿದ್ರಿಂದ ಅವ್ರಿಗೆ ಆಗುವಂಥ ಸಂತೋಷ. ಅಲ್ಲೊಂದು ಪ್ರಶ್ನೆ ಕೂಡ ಎತ್ತಿದ್ದೇನೆ. ಒಬ್ಬ ಗವರ್ಮೆಂಟ್ ಸರ್ವೆಂಟ್ ಆಗಿರೋ ಒಬ್ಬ ಚಿಕ್ಕ ಪಿವನ್ನು ಕೂಡ ಕಿತ್ತಾಕ್ಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ. ನಮ್ಮನ್ನ ಲಕ್ಷಾಂತರ ಜನರಿಂದ ಆಯ್ಕೆ ಬಂದವ್ರನ್ನ ಹೇಗೆ ಕಿತ್ತಾಕ್ಬಿಟ್ಟು ಈ ಸರ್ಕಾರ ಅನ್ನೋದನ್ನು ಅವ್ರು ಪದೇ ಪದೇ ಚರ್ಚೆಯಲ್ಲಿ ಹೇಳಿದ್ರು. ಅವ್ರು ಹೇಳಿರೋ ವಿಚಾರಗಳನ್ನ ಹಮೀದ್ ನಾವು ಮೊದಲೇ ಅದನ್ನು ಮೆನ್ಷನ್ ಮಾಡಿದೆ. ಏನು ಅಂದರೆ
ಪ್ರೊಸೀಜರಲ್ ಪ್ರಾಬ್ಲಮ್ಸ್ ಆಗಿದೆ ಇದನ್ನು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿದೆ ಮತ್ತು ಅದರಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಇದೆ ಅವ್ರು ಹೇಳಿದ್ರಲ್ಲಿ. ಹೀಗಾಗಿ ನಾವು ಈ ಕೋರ್ಟಲ್ಲಿ ಏನಾಯಿತು ಅದು ಸರಿನಾ ತಪ್ಪ ಅನ್ನೋದನ್ನು ನಾವು ಇವತ್ತು ಚರ್ಚೆ ಮಾಡ್ದೇನೆ. ನಾಳೆಯಿಂದ ಏನಾಗುತ್ತೆ ಅಥವಾ ಇವತ್ತು ಸಾಯಂಕಾಲದಿಂದ ಏನಾಗುತ್ತೆ ಅನ್ನೋದನ್ನು ನಾನು ಯೋಚಿಸ್ತಾ ಇದ್ದೇನೆ. ಅವರಿಗೆ ವಾಪಸ್ ಬಂದ ನಂತರ ಆ 11 ಜನ ಮತ್ತೆ BJPಯ ಶಾಸಕರಾಗ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಅವರು BJPಯ ಶಾಸಕರಾಗೇ ತಮ್ಮ ನಡವಳಿಕೆಗಳನ್ನು ಪಕ್ಷದ ಚೌಕಟ್ಟಿನಲ್ಲೇ ನಡೆಸ್ಕೊಂಡು ಹೋಗಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಿನದು ಏನೇ ಆದರೂ ಕೂಡ ಅವರ ಸದಸ್ಯತ್ವಕ್ಕೆ